ಇದು 2024ನೇ ಕನ್ನಡ 2ನೇ ಪ್ರಶ್ನೆ ಪತ್ರಿಕೆಯಾಗಿದೆ ಮತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ 6 ಬಹು ಆಯ್ಕೆ ಪ್ರಶ್ನೆಗಳಿವೆ. ಇಲ್ಲಿ ಮೊದಲನೇ ಪ್ರಶ್ನೆ ವಿಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ ಬಿ ಉಷ್ಣ ಅಂತ ಬರೀಬೇಕು. ಎರಡನೇ ಪ್ರಶ್ನೆ ಮದೋನ್ಮತ್ತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಗುಣಸಂಧಿ. ಮೂರನೇ ಪ್ರಶ್ನೆ ಆಪ್ಷನ್ ಡಿ ವಿವರಣಾತ್ಮಕ ಚಿಹ್ನೆ ಅಂತ ಬರೀಬೇಕು. ನಾಲ್ಕನೇ ಪ್ರಶ್ನೆ ಮಿಶ್ರ ವಾಕ್ಯ ಆಗಿರುತ್ತೆ. ಅದು ಯಾಕೆಂದರೆ ಅದು ಒಂದು ಅಥವಾ ಅನೇಕ ವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿರುವಾಗ ಏನಂತಾರಂತ ಕೇಳ್ತಾರೆ. ಐದನೇ ಪ್ರಶ್ನೆ ಸಮಾಪ್ತಿ ವಿಭಕ್ತಿ ಕರ್ತವ್ಯದು ಅಧಿಕರಣ. ಆರನೇ ಪ್ರಶ್ನೆ ರಾಜೀವಸಕ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬಹುರ್ವಿ ಸಮಾಸ ಅಂತ ಬರೀಬೇಕು. ಏಳನೇ ಪ್ರಶ್ನೆ ಚೀರ ಸೀರೆ ಯುದ್ಧ ಜುದ್ಧ. ಎಂಟನೇ ಪ್ರಶ್ನೆ ಓಡು ಓಡುವುದಿರುತ್ತೆ ಧೀರಶೂರ ಜೋಡು ನುಡಿ. ಒಂಬತ್ತನೇ ಪ್ರಶ್ನೆ ಪರ್ವತ ರೂಢನಾಮ ಅದರ ವಿದ್ವಾಂಸ ಅನ್ವರ್ತಕ ನಾಮ. ಹತ್ತನೇ ಪ್ರಶ್ನೆ ಹಿಂಗ ಹೇಗೆ ಹಿತವಾಸ ವಿಶ್ವಾಸ. ಇದು ತದ್ಭವ ತತ್ಸಮ ರೂಪದೊಳಗೆ ಬಂದಿರುವಂಥ ಪ್ರಶ್ನೆ. ಇದು ಒಂದೊಂದು ವಾಕ್ಯದೊಳಗೆ ಉತ್ತರಿಸಿ ಅಂತ 7 ಪ್ರಶ್ನೆಗಳನ್ನು ಕೇಳಿದಾರೆ. ಮೊದಲನೇ ಪ್ರಶ್ನೆ ಓಣಿ ಯಾವುದು ಅಂತ ಕೇಳಿದಾರೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು ಅಂತ. ಈ ರೀತಿಯಾಗಿ ಪದ್ಯ ಭಾಗದಿಂದ ಮತ್ತು ಗದ್ಯ ಭಾಗದಿಂದ ಕೇಳಿರುವಂಥ ಪ್ರಶ್ನೆಗಳಿವೆಲ್ಲ 3-4 ವಾಕ್ಯದೊಳಗೆ ಉತ್ತರಿಸಿ ಅಂತ ಕೇಳಿದರೆ 2 ಅಂಕದ 10 ಪ್ರಶ್ನೆಗಳಿವೆ. ಇಲ್ಲಿ ಇದು ಸಹ ಗದ್ಯ ಮತ್ತು ಪದ್ಯ 2 ಮಿಶ್ರಣ ಜೊತೆಯೊಂದಿಗೆ ಮತ್ತು ಪದ್ಯ ಪೂರ್ವಕ ಪಾಠದಿಂದ ಕೇಳಿರುವಂಥ ಪ್ರಶ್ನೆಗಳಿವೆ ಅಲ್ಲ. ಇಲ್ಲಿ ನೀವು ಈ ರೀತಿಯಾಗಿ ಬರೆದಿರೋದನ್ನು ನೋಡಿಕೆ ನೀವು ಅದೇ ರೀತಿ ಬರೆದ್ರೆ ನೀವು ಪೂರ್ಣವಾಗಿ 2 ಅಂಕಗಳು ದೊರೀತವೆ. 5ನೇ ವಿಭಾಗದ ಕವಿ ಪರಿಚಯ ಬಗ್ಗೆ ಬರೆಯುವುದಾಗಿರುತ್ತೆ. ಇಲ್ಲಿ ಜನ್ಮಸ್ಥಳ ಕಾಲ ಕೊಟ್ಟಿರ್ತಾರೆ, ಕೃತಿ ಬಿರುದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಅವು ನಿಮ್ಮ ವಾಕ್ಯದೊಳಗೆ ಬರೀಬೇಕು. ಅದೆಲ್ಲ ಬರೆದ ನಿಮ್ಮ 3 ಅಂಕಗಳು ದೊರೀತಾವೆ. DS ಜಯಪ್ಪ ಗೌಡ ಮತ್ತು ಕುಮಾರ ವ್ಯಾಸರ ಬಗ್ಗೆ ಬರೀಬೇಕು. 6ನೇ ವಿಭಾಗದೊಳಗೆ ಗಣ ಛಂದಸ್ಸನ್ನು ಹೆಸರಿಸಿದ್ದಾರೆ. ಪ್ರಸ್ತಾರ ಹಾಕುವುದು, ಗಣ ವಿಭಾಗಿಸುವುದು ಮತ್ತು ಛಂದಸ್ಸಿನ ಹೆಸರು ಬರೆಯುವುದಕ್ಕೆ ಎಲ್ಲ ಸೇರಿ 3 ಅಂಕದಾಗಿದೆ. ಅಲಂಕಾರ ಬಿಡಿಸಿ ಅಂತ ಕೇಳಿದರೆ ಅಲಂಕಾರವು ಸಹ 3 ಅಂಕದ ಒಂದು ಪ್ರಶ್ನೆಯಾಗಿದೆ. ಮೌರಿಕಣವಾಯಿತು ನಾಳಿನ ಭಾರತ ಅಂತ ಕೇಳಿದ್ದಾರೆ, ಅದರ ಬಗ್ಗೆ ಬರೀಬೇಕು. ಗಾದೆಯನ್ನು ಬರೆಯುವುದು, ಗಾದೆಯನ್ನು ವಿಸ್ತರಿಸಿ ಬರೆಯುವುದಾಗಿದೆ. ಇಲ್ಲಿ 3 ಅಂಕದ ಗಾದೆಯನ್ನು ಕೊಟ್ಟಿರ್ತಾರೆ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಬೆಳ್ಳಾಗಿರುವುದಿಲ್ಲ ಹಾಲಲ್ಲ. ಒಟ್ಟು 3 ಅಂಕದಾಗಿದೆ. ಗಾದೆಯ ಮಹತ್ವ ವಿವರಣೆ, ಉದಾಹರಣೆಯೊಂದಿಗೆ ವಿವರಣೆ, ಭಾಷಾ ಶೈಲಿಗೆ ಉದಾಹರಣೆ, ಭಾಷಾ ಶೈಲಿಯ ಪದಂದ ಸಂಬಂಧವನ್ನು ಸೇರಿ ಬರೆಯಬೇಕು. ಇವು ಸಂಬಂಧ ಸಹಿತ ವಿವರಿಸಿ ಪ್ರಶ್ನೆಗಳಿವೆ. ಇವು ಸಂಬಂಧ, ಆಯ್ಕೆ, ಸಂದರ್ಭ, ಸ್ವಾರಸ್ಯ ಪೂರ್ಣವಾಗಿ ಬರೆದಾಗ ಒಂದಕ್ಕೆ 3 ಅಂಕದ ಪ್ರಶ್ನೆ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ. ಇದು ಪದ್ಯ ಗದ್ಯ ಒಳಗೊಂಡ ಅಂತೆ ಮತ್ತು ಹಾಗೂ ಪದ್ಯ ಪೂರಕ ಪಾಠದಿಂದನೂ ಬಂದಿರುವಂಥ ಪ್ರಶ್ನೆಗಳಿವೆ. ಒಂದು ಪದ್ಯವನ್ನು ಕೇಳಿರ್ತಾರೆ, ಪದ್ಯದೊಳಗೆ 2 ಪದ್ಯನ ಕೇಳಿದ್ರೆ ಅದ್ರ ಬದಲಿಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನು ಬರಿಬೋದು. ಬರೆದಾಗ ನಿಮ್ಗೆ 4 ಅಂಕಗಳು ದೊರೀತಾವೆ. ಇಲ್ಲಿ ಒಂದು ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಅಂತಂದಿರ್ತಾರೆ. ಪದ್ಯವನ್ನು ಕೊಟ್ಟಿರ್ತಾರೆ, ಆ ಪದ್ಯ ಭಾಗದ ಸಾರಾಂಶವನ್ನು ಬರೀಬೇಕು. ಬರೆದಾಗ ನಿಮ್ಗೆ 4 ಅಂಕಗಳು ದೊರೀತಾವೆ. 8-10 ವಾಕ್ಯದೊಳಗೆ ಉತ್ತರಿಸಿ ಅಂತ ಕೇಳಿರ್ತಾರೆ. ಅಂಶಗಳನ್ನು ಆಧರಿಸಿ ಪಠ್ಯಾಂಶಕ್ಕೆ ಭಾಷಾ ಶೈಲಿಗೆ 1 ಅಂಕ, ಎಲ್ಲ ಸೇರಿ 4 ಅಂಕದಾಗಿದೆ. 41ನೇ ಪ್ರಶ್ನೆ ಏನಂದ್ರೆ ಮಾಡಿದುಣ್ಣು ಮಾರಾಯ ಪಾಠದಿಂದ 1 ಕೇಳಿದ್ದಾರೆ. ಧರ್ಮ ಬುದ್ಧಿ ವೃಕ್ಷ ಸಾಕ್ಷಿ ಪಾಠದಿಂದ 1 ಕೇಳಿದ್ದಾರೆ. ಅದರ ಬದಲಿಗೆ ಇನ್ನೊಂದು ಪ್ರಶ್ನೆ ಅಂದ್ರೆ ಪದ್ಯ ಭಾಗದಿಂದ 1 ಕೇಳಿರ್ತಾರೆ. ಪದ್ಯ ಭಾಗದಲ್ಲಿ ಲವಕುಶ ಪಾಠದಿಂದ ಕೇಳಿರುವಂಥ ಪ್ರಶ್ನೆ ಇದು ಪದ್ಯ ಭಾಗದಿಂದ ಬಂದಿರುವಂಥದ್ದು. ಇಲ್ಲಿ ನೀವು ಈ ರೀತಿಯಾಗಿ ಬರೆದರೆ ನಿಮ್ಗೆ 4 ಅಂಕಗಳು ದೊರೆಯುತ್ತವೆ. 8ನೇ ವಿಭಾಗದೊಳಲ್ಲಿ 13ನೇ ವಿಭಾಗದಲ್ಲಿ 4ನೇ ಪ್ರಶ್ನೆ ಏನೆಂದರೆ ಒಂದು ಗದ್ಯ ಪಾಠವನ್ನು ಕೇಳಿರ್ತಾರೆ. ಗದ್ಯವನ್ನು ಅನ್ವಯಿಸಿಕೊಂಡು ಉತ್ತರ ನೀಡುವುದಾಗಿರುತ್ತೆ. ಒಟ್ಟು 4 ಅಂಕದ ಪ್ರಶ್ನೆ ಇದು. ಈ ಪ್ರಶ್ನೆಗಳಿಗೆ ಉತ್ತರ ನೀಡುವುದು. ಮತ್ತು ಪತ್ರಲೇಖನ ಅಂತ ಕೇಳಿದರೆ ಪತ್ರಲೇಖನದಲ್ಲಿ 5 ಅಂಕದ 2 ಪತ್ರಲೇಖನವಾಗಿರುತ್ತೆ. ಒಂದು ವ್ಯವಹಾರಿಕ ಮನವಿ ಪತ್ರ ಅಥವಾ ಅದರ ಬದಲು ಖಾಸಗಿ ತಾಯಿಗೆ ಬರೆಯುವ ಪತ್ರ ಆಗಿದೆ. ಇವೆಲ್ಲ 5 ಅಂಕದ ಪತ್ರಗಳು. ಮತ್ತು ಮಹಿಳಾ ಸಬಲೀಕರಣ ಅಥವಾ ಶಾಲಾ ಆವರಣದ ಶೌಚಾಲಯ ಸ್ವಚ್ಛತೆ ಬಗ್ಗೆ ಪ್ರಬಂಧ ಬರೆಯುವುದಾಗಿದೆ.